ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ಭಗೀರಥ ಜಯಂತ್ಯೋತ್ಸವದ ಶುಭಾಶಯಗಳು. ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ಮಹರ್ಷಿ ಭಗೀರಥ ಜಯಂತ್ಯೋತ್ಸವದ ಅಂಗವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಜಗಳೂರು ತಾಲೂಕಿನ ಉಪ್ಪಾರ ಸಮಾಜದ ವತಿಯಿಂದ ಅದ್ದೂರಿಯಾಗಿ ವೇದಿಕಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ, ತಾಲೂಕ್ ಪಂಚಾಯತಿ ಇಒ ಕೆಂಚಪ್ಪ, ಉಪ್ಪಾರ ಸಮಾಜದ ಮುಖಂಡರಾದ ಗುರುಸಿದ್ದಪ್ಪ, ಗಿಡ್ನಿಕಟ್ಟೆ ಬಂಗಾರಪ್ಪ, ಕಾಂತರಾಜ್, ಮಾಧ್ಯಮ ಮಿತ್ರರಾದ ಗುರುಸ್ವಾಮಿ, ವೆಂಕಟೇಶ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಕೆಪಿ ಪಾಲಯ್ಯ, ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಜಗಳೂರು ತಾಲೂಕು ಅಧ್ಯಕ್ಷರಾದ ಬಿ ಮಹೇಶ್, ವಕೀಲರಾದ ದೇವಿಕೆರೆ ಪ್ರಕಾಶ್, ಉಪ್ಪಾರ ಸಂಘದ ಅಧ್ಯಕ್ಷರಾದ ರಂಗಪ್ಪ, ಗೌರವ ಅಧ್ಯಕ್ಷರಾದ ಬಸವಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿಗಳಾದ ಗುರುಸ್ವಾಮಿ, ಉಪಾಧ್ಯಕ್ಷರುಗಳಾದ ನರಸಿಂಹಪ್ಪ, ಪುಟ್ಟಪ್ಪ, ತಿಪ್ಪೇಸ್ವಾಮಿ, ಸಹ ಕಾರ್ಯದರ್ಶಿಗಳಾದ ಬಂಗಾರಪ್ಪ, ನಾಗರಾಜ್, ಚೌಡಪ್ಪ, ಖಜಾಂಚಿಗಳಾದ ಮಾಂತೇಶ್, ಸಂಘದ ನಿರ್ದೇಶಕರುಗಳಾದ ರವಿ, ಮಂಜಪ್ಪ, ರಂಗಪ್ಪ, ಇನ್ನು ಮುಂತಾದ ನಿರ್ದೇಶಕರುಗಳು, ಇತರೆ ಸಮಾಜದ ಮುಖಂಡರುಗಳು, ಸಾರ್ವಜನಿಕರು ಹಾಗೂ ಮಾಧ್ಯಮ ಮಿತ್ರರು ಉಪಸ್ಥಿತರಿದ್ದರು. ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಮೊದಲು ನಾವು ಕೊಡೋದು ನೀನು ಹೆಂಗ ಮಾಡಿದಪ್ಪ ಅಂತ ಹೇಳಿದರೆ ನಾವು ಹೇಳ್ತೀವಿ, ಎಲ್ಲೇನೋ ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಆಗದು ಕೆಲಸ ಅನ್ನಂತ ಒಂದು ರಾಜ್ಕುಮಾರ್ನ ಚಿತ್ರದಲ್ಲಿ ನಾವು ಕೇಳ್ಪಟ್ಟಿದ್ವಿ. ಆ ಭಗೀರಥ ಪ್ರಯತ್ನ ತಲುಪ್ತೀವಿ ಅನ್ನಂಥದ್ದು ನಮ್ಮೆಲ್ಲರ ಬಾಯಲ್ಲಿ ಬರ್ತದೆ. ಅವಾಗ ಭಾಳ ಜನ ಇಂಥವಲ್ಲ ಅನೇಕ ಸಂದರ್ಭಗಳನ್ನು ನಾವು ತಿಳ್ಕೊಂಡಿದ್ವಿ. ಆದರೆ ಭಗೀರಥ ಪ್ರಯತ್ನ ಅಂದರೆ ಏನು, ಭಗೀರಥ ಅಂತ ಅಂದರೆ ಯಾರು, ಅವನು ಏನು ಪ್ರಯತ್ನ ಮಾಡಿದ, ಇವು ಕಥಾ ರೂಪದಲ್ಲಿ ಬರಬೇಕಾಗ್ತದೆ. ಇವತ್ತು ವಾಲ್ಮೀಕಿದು ಆದರೂ ಅಷ್ಟೇ, ಕನಕಂದಾದರೂ ಅಷ್ಟೇ,